me forever on fire. ಜೋರಾಯಿತು, ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಎಂಬಂತಹ ವಿಚಾರ. ಬಾಗಲಕೋಟೆಯಲ್ಲಿ ಆರ್ಬಿ ತಿಮ್ಮಾಪುರ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಹ್ವಾನ ಏನ್ ಬಂತು, ಅವರವರಲ್ಲೇ ಗಲಾಟೆ ಇದೆ. ನಮ್ಮನೆ ನಿಮ್ಮನೆ ಬೇರೆ ಅಂತ ಗೋಡೆ ಕಟ್ಕೊಂಡಿದ್ದಾರೆ. ಅಂತಹ ಸಮಯದಲ್ಲಿ ಶ್ರೀರಾಮುಲು ಹೇಗೆ ಅಲ್ಲಿರ್ತಾರೆ? ಅಲ್ಲಿಂದ ಕಿತ್ಕೊಂಡು ಬರಬಹುದು. ಇದು ನಮ್ಮ ಅನಿಸಿಕೆ. ಬಂದ್ರೆ ಪ್ಲಸ್ಸೋ ಮೈನಸ್ಸೋ, ಪಕ್ಷ ಬಿಟ್ರೆ ಅಲ್ಲಿಂದ ಬಿಟ್ಟು ಬಂದ್ರು ಅಂದ್ರೆ ನಾವು ಕರ್ಕೊಳ್ತೀವಿ. ಸತೀಶ್ ಜಾರಕಿಹೊಳಿ ಅವರದ್ದೇ ಆದ ಸ್ಟೈಲ್ ಇದೆ. ಯಾರನ್ನು ಕರೆದು ಯಾರನ್ನು ಮುಗಿಸೋದಕ್ಕಾಗಲ್ಲ ಅಂತ ಸಚಿವ ಆರ್ಬಿ ತಿಮ್ಮಾಪುರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರ್ಬಿ ತಿಮ್ಮಾಪುರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಅವರು ಪಕ್ಷ ಬಿಟ್ಟು ಬಿಜೆಪಿ ಬಿಟ್ಟು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ಬರಬಹುದು. ಯಾಕೆಂದರೆ ಅವರವರಲ್ಲೇ ಗಲಾಟೆ ಇದೆ, ಬಂದರೂ ಬರಲಿ, ಪ್ಲಸ್ಸೋ ಮೈನಸ್ಸೋ ಅದು ಮುಂದೆ ನೋಡೋಣ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನಿರುತ್ತೆ. ನಮ್ಮ ನಾಯಕರು ಹೇಳ್ಯಾರು, ಕಪ್ ಬಾಯಿ ಮುಚ್ಕೊಂಡು ಸುಮ್ಮನಿರುತ್ತೆ. ನಾವು ಕಪ್ ಚುಪ್ ಬಾಯಿ ಮುಚ್ಕೊಂಡು ಯಾವುದೂ ಮಾತಾಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ನಾಯಕರು. ನಾವು ಏನನ್ನೂ ಮಾತಾಡೋಣ. ನಮ್ಮ ನಾಯಕರು ಹೇಳ್ಯಾರು, ಕಪ್ ಬಾಯಿ ಮುಚ್ಕೊಂಡು ಸುಮ್ಮನಿರುತ್ತೆ. ನಾವು ಕಪ್ ಚುಪ್ ಬಾಯಿ ಮುಚ್ಕೊಂಡು ಯಾವುದೂ ಮಾತಾಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ನಾಯಕರು. ನಾವು ಏನನ್ನೂ ಮಾತಾಡೋಣ. ಈಗಾಗಲೇ ಶ್ರೀರಾಮುಲು ಅವರು ಹಾಗಾದ್ರೆ ಬಿಜೆಪಿ ಬಗ್ಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ ಅಂತ ಅಂದ್ರೆ ಏನಾದರೂ ಕಾಂಗ್ರೆಸ್ ಸೇರಬಹುದಾ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗ್ಬಿಟ್ಟಿದೆ. ಯಾಕೆಂದ್ರೆ ವಾಲ್ಮೀಕಿ ಸಮುದಾಯದ ಒಬ್ಬ ಪ್ರಮುಖ ಪ್ರಭಾವಿ ನಾಯಕ ಸೇರಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಈಗ ಓಡಾಡ್ತಿವೆ. ಶ್ರೀರಾಮುಲು